ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಅರ್ಪಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಈ ಥರ ಬೋಲ್ಡ್ ಐ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇವತ್ತು ಯಾವುದೇ ಥರ ಬೇಸ್ ಅಥವಾ ಲಿಪ್ಸ್ಟಿಕ್ ಅಥವಾ ಹೆಂಗೆ ನಾನು ಫೇಸನ್ನು ಮೇಕಪ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಬಟ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ ಐಸ್. ಬೋಲ್ಡ್ ಐಸ್ ಬೇಕು ಅಂತ ತುಂಬ ಜನಕ್ಕೆ ಇಷ್ಟ ಇರುತ್ತೆ. ಸೊ ಅದನ್ನು ಕ್ರಿಯೇಟ್ ಮಾಡೋದು ಕಷ್ಟಪಡ್ತಿರ್ತಾರೆ. ಸೊ ಇವತ್ತಿನ ಟ್ಯುಟೋರಿಯಲಲ್ಲಿ ನಾವು ಈ ಥರ ಬೋಲ್ಡ್ ಕಾಜಲ್ ಹಾಕಿ ಮೇಕಪ್ ಲುಕ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಆಲ್ರೆಡಿ ನನ್ನ ಬೇಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಒಂದು ಕನ್ಸಿಲರ್ ಯೂಸ್ ಮಾಡಿ ನನ್ನ ಐಲಿಡ್ನ ಕವರ್ ಮಾಡಿ ನನ್ನ ಫಿಂಗರ್ಸಿಂದ ನಾನು ಅದನ್ನು ಬ್ಲೆಂಡ್ ಮಾಡ್ತೀನಿ. ನೀವು ಕನ್ಸಿಲರ್ ಅಥವಾ ಐ ಪ್ರೈಮರ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನು ಅಪ್ಲೈ ಮಾಡಲಿಲ್ಲ ಅಂದರೆ ನಾವು ಯೂಸ್ ಮಾಡೋ ಐ ಶ್ಯಾಡೋಸ್ ಎದ್ದು ಕಾಣಲ್ಲ. ಸೊ ಹಾಗಾಗಿ ಕನ್ಸಿಲರ್ ಅಥವಾ ಐ ಪ್ರೈಮರ್ ಯೂಸ್ ಮಾಡೋದು ಮಸ್ಟ್. ನೋಡ್ಬೋದು ನೀವು ಇವಾಗ ನನ್ನ ಐ ಲಿಡ್ ಕರೆಕ್ಟ್ ಒಂದು ಕಲರಲ್ಲಿದೆ. ನೆಕ್ಸ್ಟು ನಾನು ಒಂದು ಲೈಟರ್ ಶೇಡ್ ಬ್ರೌನ್ ಶೇಡ್ನ ಯೂಸ್ ಮಾಡಿ ಒಂದು ಟ್ರಾನ್ಸಿಷನ್ ಕ್ರಿಯೇಟ್ ಮಾಡ್ತಿದ್ದೀನಿ. ಒಂದು ದೊಡ್ಡ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಲೈಟ್ ಬ್ರೌನ್ ಯೂಸ್ ಮಾಡಿ, ಎನಿ ಲೈಟ್ ಬ್ರೌನ್ ಯೂಸ್ ಮಾಡ್ಕೊಳ್ಬೋದು ಅಥವಾ ಡಾರ್ಕರ್ ಬ್ರೌನ್ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಪರ್ಪಲ್ ಶೇಡ್ನ ತೊಗೊಂಡು ನಾನು ಔಟರ್ ವಿಯಲ್ಲಿ ಪ್ಲೇಸ್ ಮಾಡಿ ಅದನ್ನು ಇನ್ನರಲ್ಲಿ ಬ್ಲೆಂಡ್ ಮಾಡ್ತೀನಿ. ನೀವು ನೋಡ್ಬೋದು ನಾನು ಕಲರ್ನ ಜಸ್ಟ್ ಔಟರ್ ವಿಯಲ್ಲಿ ಪ್ಲೇಸ್ ಮಾಡಿ ಅದನ್ನು ಡ್ರ್ಯಾಗ್ ಮಾಡ್ತಿದ್ದೀನಿ. ಇಲ್ಲಿ ಪರ್ಪಲ್ ನಾನು ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗುತ್ತೆ ಅಂತ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಕಲರ್ ಡ್ರೆಸ್ ಹಾಕ್ತಿರೋ ಆ ಕಲರ್ ಶೇಡ್ಸ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಜಸ್ಟ್ ಒಂದು ಬ್ರಷಲ್ಲಿ ಕಲರ್ಸ್ನ ತೊಗೊಳ್ಳಿ, ಅದನ್ನು ಚೆನ್ನಾಗಿ ಡೆಪಾಸಿಟ್ ಮಾಡಿ ಬ್ಲೆಂಡ್ ಮಾಡಿ. ನೆಕ್ಸ್ಟು ಸೇಮ್ ಕನ್ಸಿಲರ್ನ ತೊಗೊಂಡು ನಾನು ಇನ್ನರ್ ಕಾರ್ನರ್ ನಾನು ಎಲ್ಲಿ ಪರ್ಪಲ್ ಶೇಡ್ನ ಪ್ಲೇಸ್ ಮಾಡಿದ್ನೋ ಅಲ್ಲಿವರೆಗೂ ಒಂದು ಕಟ್ ಗ್ರೀಸ್ ಥರ ಕ್ರಿಯೇಟ್ ಮಾಡ್ತಿದ್ದೀನಿ. ಇದು ಪರ್ಫೆಕ್ಟ್ ಕಟ್ ಗ್ರೀಸ್ ಅಲ್ಲ, ನಾನು ಗೋಲ್ಡನ್ ಐ ಶ್ಯಾಡೋ ಯೂಸ್ ಮಾಡ್ತೀನಿ ಇದ್ರ ಮೇಲೆ. ಸೊ ಅದು ಎದ್ದು ಕಾಣಬೇಕು ಅಂದರೆ ಕನ್ಸಿಲರ್ನ ಕೆಳಗೆ ಹಾಕಿದ್ರೆ ನಮ್ಗೆ ಗೋಲ್ಡನ್ ಐ ಶ್ಯಾಡೋ ಏನು ಯೂಸ್ ಮಾಡ್ತೀವಿ ಅದು ಚೆನ್ನಾಗೆ ಪಾಪಪ್ ಆಗುತ್ತೆ. ಸೊ ನಾನು ನೋಡ್ಬೋದು ಇನ್ನರ್ ಕಾರ್ನರ್ಸಿಂದ ಯೂಸ್ ಮಾಡಿ ಆ ಪರ್ಪಲ್ ಶೇಡ್ ಔಟರ್ ವಿಯವರೆಗೂ ನಾನು ಕನ್ಸಿಲರ್ನ ಅಪ್ಲೈ ಮಾಡಿ ಜಸ್ಟ್ ಲೈಟಾಗಿ ಟ್ಯಾಪ್ ಮಾಡ್ತಿದ್ದೀನಿ. ಸೊ ಅದು ಸ್ವಲ್ಪ ಸೆಟ್ ಆಗಬೇಕು. ನೆಕ್ಸ್ಟ್ ಇವಾಗ ಇದ್ರ ಮೇಲೆ ನಾವು ಎನಿ ಗೋಲ್ಡನ್ ಐ ಶ್ಯಾಡೋ ಯೂಸ್ ಮಾಡೋಣ. ನಾವು ಇಲ್ಲಿ ನಾನು ನ್ಯೂಡ್ ಪ್ಯಾಲೆಟ್ಸಲ್ಲಿ ಇರುವಂಥ ಒಂದು ಗೋಲ್ಡನ್ ಐ ಶ್ಯಾಡೋನ ಫಿಂಗರ್ಸಲ್ಲಿ ತೊಗೊಂಡು ಅದನ್ನು ನಾವು ಕನ್ಸಿಲರ್ ಎಲ್ಲಿ ಅಪ್ಲೈ ಮಾಡಿದ್ದೀವೋ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸಾರಿ, ಅದು ನನ್ನ ಮಗಳ ಕೈ. ನಾನು ಯಾವಾಗಲೂ ಶೂಟ್ ಮಾಡ್ಬೇಕಾದ್ರೆ ಅವಳು ಎದುರುಗಡೆ ಇರ್ತಾಳೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಗೋಲ್ಡನ್ ಐ ಶ್ಯಾಡೋ ತೊಗೊಂಡು ಕ್ಲೀನಾಗಿ ಪ್ಲೇಸ್ ಮಾಡಿ ತಿರ್ಗಾ ನಾನು ಯಾವ ಪರ್ಪಲ್ ಐ ಶ್ಯಾಡೋ ಯೂಸ್ ಮಾಡಿದ್ದೀನೋ ಸೇಮ್ ಪರ್ಪಲ್ ಐ ಶ್ಯಾಡೋನ ಸೇಮ್ ಬ್ಲೆಂಡಿಂಗ್ ಬ್ರಷಲ್ಲಿ ತೊಗೊಂಡು ಗೋಲ್ಡನ್ ಐ ಶ್ಯಾಡೋ ಜೊತೆಗೆ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ದಟ್ ಏನು ಹಾರ್ಶ್ ಎಡ್ಜಸ್ ಇರಲ್ಲ. ನೋಡ್ಬೋದು ಜಸ್ಟ್ 2 ಕಲರ್ಸ್ ಯೂಸ್ ಮಾಡಿ ನಾವು ಐ ಮೇಕಪ್ ಫಿನಿಶ್ ಮಾಡಿದ್ವಿ. ನೆಕ್ಸ್ಟು ನೀವು ಎನಿ ಜೆಲ್ ಐಲೈನರ್ನ ಬ್ರಷಲ್ಲಿ ತೊಗೊಂಡು ವೆರಿ ಕ್ಲೋಸ್ ಟು ದ ಲ್ಯಾಶಸ್ನಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನೀವು ಜೆಲ್ ಐಲೈನರ್ ಇಲ್ಲ ಅಂದರೆ ಕಾಜಲ್ ಸಹ ಯೂಸ್ ಮಾಡ್ಬೋದು. ಕಾಜಲ್ ಪೆನ್ಸಿಲ್ ಯೂಸ್ ಮಾಡ್ಕೊಳ್ಬೋದು ಅಥವಾ ಕಾಜಲ್ನ ಬ್ರಷಲ್ಲಿ ತೊಗೊಂಡು ಯೂಸ್ ಮಾಡ್ಬೋದು. ನಾನಿಲ್ಲಿ ನಾಯ್ಕಾದು ಜೆಲ್ ಐಲೈನರ್ನ ತೊಗೊಂಡು ವೆರಿ ಕ್ಲೋಸ್, ಇದೇನು ಕರೆಕ್ಟಾಗಿರಬೇಕು ಅಂತಿಲ್ಲ, ಯಾಕಂದರೆ ನಾವು ಇದನ್ನು ಬ್ಲೆಂಡ್ ಮಾಡ್ತೀವಿ, ನೀವು ನೋಡ್ಬೋದು. ನೆಕ್ಸ್ಟ್ ಒಂದು ಪೆನ್ಸಿಲ್ ಬ್ರಷ್ ತೊಗೊಂಡು ನಾನು ಅದನ್ನು ಬ್ಲೆಂಡ್ ಮಾಡ್ತಿದ್ದೀನಿ. ನಾನು ಏನು ಅಪ್ಲೈ ಮಾಡಿದ್ದೀನಿ ಕಾಜಲ್ನ ಅದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನಮಗೊಂದು ಕ್ಲೀನ್ ಇದು ಬರುತ್ತೆ. ಇಲ್ಲಿ ನಾನು ಯಾವುದೇ ಥರ ವಿಂಗ್ ಐಲೈನರ್ ಎಲ್ಲ ಯೂಸ್ ಮಾಡ್ತಿಲ್ಲ, ಜಸ್ಟ್ ಒಂದು ಕಾಜಲ್ನ ಅಪ್ಲೈ ಮಾಡಿ ಅದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಬ್ಲೆಂಡ್ ಆದಮೇಲೆ ನನಗೆ ಕರೆಕ್ಟಾಗಿ ಇದೆ ಲೈನರ್ ಅಂತ ಅನಿಸಿದ್ಮೇಲೆ ಸೇಮ್ ಬ್ರಷ್ನ ನಾನು ಲೋವರ್ ಲ್ಯಾಶ್ ಲೈನ್ಗೂ ಅದನ್ನು ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಬೇಕಾದ್ರೆ ನಾನು ಯಾವುದೇ ಥರ ಎಕ್ಸ್ಟ್ರಾ ಕಾಜಲ್ ಅಪ್ಲೈ ಮಾಡಲ್ಲ. ಬಟ್ ಆ ಪೆನ್ಸಿಲ್ ಬ್ರಷ್ ಏನು ತೊಗೊಂಡಿದ್ದೀನಿ ಅದರಲ್ಲಿ ಉಳಿದಿರೋ ಅಂಥ ಪ್ರಾಡಕ್ಟ್ನ ನಾನು ಲೋವರ್ ಲ್ಯಾಶ್ ಲೈನ್ಗೂ ಡ್ರ್ಯಾಗ್ ಮಾಡ್ತೀನಿ. ನೋಡ್ಬೋದು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ದಟ್ ನಮಗೊಂದು ಥಿಕ್ ಬೇಸ್ ಕ್ರಿಯೇಟ್ ಆಗುತ್ತೆ ಕಾಜಲ್ ಅಪ್ಲೈ ಮಾಡಲಿಕ್ಕೆ. ಇದರಿಂದ ನಮ್ಮ ಐಸು ಬೋಲ್ಡಾಗೆ ಕಾಣುತ್ತೆ, ಎದ್ದು ಕಾಣುತ್ತೆ, ಮತ್ತು ತುಂಬ ಹೊತ್ತು ನಮ್ಮ ಕಾಜಲ್ ಏನು ಅಪ್ಲೈ ಮಾಡಿದ್ದೀವಿ ಅದು ಸ್ಮರ್ಜ್ ಆಗೋದಿಲ್ಲ. ಸೊ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅಪ್ಪರ್ ಲ್ಯಾಶ್ ಲೈನಲ್ಲಿ ಅಪ್ಲೈ ಮಾಡಿರೋ ಕಾಜಲ್ನ ಬ್ರಷ್ನ ಯೂಸ್ ಮಾಡಿ. ಸೊ ನೆಕ್ಸ್ಟು ನಾನು ನಾಯ್ಕಾ ಕಾಜಲ್ ಯೂಸ್ ಮಾಡಿಕೊಂಡು ನಾನು ಲೋಯರ್ ವಾಟರ್ ಲೈನ್ ಮತ್ತು ಅಪ್ಪರ್ ವಾಟರ್ ಲೈನ್ನ ಟೈಟ್ ಲೈನ್ ಮಾಡ್ತೀನಿ. ಇದರಿಂದ ನಮ್ಮ ಬೋಲ್ಡ್ ಐ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ನಾನು ಈ ಮೇಕಪ್ ಲುಕ್ನ ಲಿಪ್ಸ್ಟಿಕ್ ಮತ್ತು ಇಯರಿಂಗ್ ಮತ್ತು ಬಿಂದಿಯಿಂದ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಇದು ಕಂಪ್ಲೀಟ್ ಲುಕ್ ಎಷ್ಟು ಬೋಲ್ಡ್ ಆಗಿದೆ ನಮ್ಮ ಐಸ್ ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.